ಇಷ್ಟು ವರ್ಷಗಳಲ್ಲಿ ಬದಲಾಗಿದ್ದು ತುಂಬ ಇದೆ. ಬದಲಾಗದೇ ಇರುವುದೆಂದರೆ ಮನದಾಳದಲ್ಲಿ ಅಡಗಿರುವ ಮೌನದ ಮಾತುಗಳಷ್ಟೇ. ಏನಂತೀರಾ? ಸೊ ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ವಾಕ್ ಹೋಗೋಣ ಅಂತೇಳಿ ಹೋಗಿದೆ. ಸೊ ವಾಕ್ ಮುಗಿಸ್ಕೊಂಡು ಬಂದಮೇಲೆ ಮನೆಯಲ್ಲಿ ಒಂದು ಹೆಲ್ತಿಯಾಗಿ ಜ್ಯೂಸ್ ಮಾಡೋಣ ಅಂತೇಳಿ ಇವತ್ತು ನಾನು ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಸೊ ನಾನೇ ಮಾಡಿ ನಾನೇ ತಿಂದು ನನಗೆ ವಾರ ಪೂರ್ತಿ ಬೇಜಾರಾಗಿರೋದ್ರಿಂದ ನಮ್ಮ ಮನೆಯವ್ರನ್ನ ಇವತ್ತು ಹೋಟೆಲ್ ಕರ್ಕೊಂಡೋಗಿ ದೋಸೆ ಕೊಡಿಸಿ ಅಂತೇಳಿ ಕರ್ಕೊಂಡೋಗಿದೆ. ಸೊ ಅಲ್ಲಿ ನೋಡಿದ್ರೆ ನನ್ನ ಮಗಳು ಮಸಾಲೆ ದೋಸೆ ತೊಗೊಂಡು, ನಾನು ಪುರಿ ಸಾಗು ತೊಗೊಂಡೆ, ಅವ್ರು ಇಡ್ಲಿ ಸಾಂಬಾರು ತೊಗೊಂಡು. ಸೊ 3 ಜನನೂ 3 ವೆರೈಟಿನ ಟೇಸ್ಟ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಸೊ ಈ ಥರ ವೀಕ್ಲಿ ಒನ್ಸು ನಮ್ಮನ್ನು ಔಟ್ಸೈಡ್ ಕರ್ಕೊಂಡೋಗಿ ಈ ಥರ ತಿನ್ನಿಸ್ಕೊಂಡು ಬಂದರೆ ಎಷ್ಟು ಖುಷಿಯಾಗುತ್ತಲ್ವ. ಬಟ್ ನನಗೆ ಜಾಸ್ತಿ ಇಷ್ಟ ಆಗಲ್ಲ, ಯಾವಾಗಾದರೂ ಒಂದು ಸಲ ಹೋಗೋಕ್ಕೆ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟು ಇಲ್ಲಿ ಚಿಕನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಕೋಳಿ ಅಂಗಡಿ ಬಂದಿದ್ದೆ. ಡಬ್ಬ ನನ್ನ ಮಗ 1 ಅವರ್ ನಿಲ್ಲಿಸ್ಕೊಂಡಿದ್ದ. ನನಗಂತೂ ಎಷ್ಟು ಕೋಪ ಬಂದುಬಿಡ್ತು ಗೊತ್ತಾ. ಅವ್ನ ಕೆಲಸ ಅವ್ನಿಗೆ ನೆಟ್ಟಿಗೆ ಮಾಡಬೇಕು ಅನ್ನೋದು ತಲೆಯಲ್ಲಿ ಇರಬೇಕು. ಅದು ಬಿಟ್ಬಿಟ್ಟು ಫ್ರಸ್ಟ್ರೇಷನ್ ಎಲ್ಲ ಕಸ್ಟಮರ್ ಮೇಲೆ ಆಗ್ತಾಯಿದ್ದ. ನನಗಂತೂ ತುಂಬಾ ಕೋಪ ಬಂತು. ಅವನ್ನ ಬೈಕೊಂಡೇ ಫೈನಲಿ ಹೇಗೋ ಚಿಕನ್ ಫ್ರೈ ರೆಡಿ ಮಾಡಿದೆ. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.